ವೀಕ್ಷಕರೇ, ಈ ಹಿಂದೆ ಚೀನಾ ಹಾಗೂ ಭಾರತ ನಡುವೆ ನಡೆದ ಯುದ್ಧದ ವೇಳೆ ದೇಶಕ್ಕಾಗಿ ಹೋರಾಡಿ ವೀರಮರಣವನ್ನಪ್ಪಿದ್ದ ಅಹಿರ್ ಅಂದ್ರೆ ಗೊಲ್ಲ ಸಮುದಾಯದ 124 ಸೈನಿಕರ ತ್ಯಾಗದ ಪ್ರತೀಕವಾಗಿ ರೆಜಿಮೆಂಟ್ ಸ್ಥಾಪನೆ ಮಾಡಬೇಕೆಂಬ ಒತ್ತಾಯದ ಜೊತೆಗೆ ಅನೇಕ ಬೇಡಿಕೆಗಳ ಈಡೇರಿಕೆಗಾಗಿ ಏಪ್ರಿಲ್ 13ರಿಂದ ಬಿಹಾರದ ಚಾಪ್ರಾದಿಂದ ಆರಂಭವಾಗಿರುವ ಕಳಸ ರಥಯಾತ್ರೆ ಇಂದು ತುಮಕೂರಿನ ಬಡ್ಡಿಹಳ್ಳಿಗೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಬಂದು ತಲುಪಿತು. ಈ ಕಳಶವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ ಸಮುದಾಯದ ಮುಖಂಡರು ಹಾಗೂ ಜನಾಂಗದ ಮಹಿಳೆಯರು ಆರತಿ ಬೆಳಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ನೀಡಿದರು.
ಈ ವೇಳೆ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದು ಕೂಡ ಕಂಡುಬಂತು. ಬಳಿಕ ಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಕಳಶವಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ MLC ಶ್ರೀನಿವಾಸ್ ಕಳಶಯಾತ್ರೆಯ ಮಹತ್ವವನ್ನು ಕುರಿತು ಮಾತನಾಡಿದರು. ಇವತ್ತು ಅಖಿಲ ಭಾರತ ಯಾದವ ಮಹಾಸಂಘ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಯಾದವ ಸಂಘ, ಭಾರತದ ಎಲ್ಲ ರಾಜ್ಯಗಳ ಸಂಘಗಳು ಕೂಡಿ ಈ ನಿರ್ಣಯಕ್ಕೆ ಯಾಕೆ ಬಂದರು ಅನ್ನೋದು ಹೇಳ್ತೇನೆ ನಿಮಗೆ. ಅಹಿರ್ ಅನ್ನೋದು ಗೊಲ್ಲ ಸಮಾಜದ ಒಂದು ಉಪಜಾತಿ, ಅತಿ ಹೆಚ್ಚು ಸೈನ್ಯದಲ್ಲಿ ಕೆಲಸ ಮಾಡುವಂಥವ್ರು ಅವರು. ಇಂಡಿಯಾ ಮತ್ತು ಚೈನಾ ವಾರ್ ಮೊದಲು 18,000 ಎತ್ತರದಲ್ಲಿ ಹಿಮಾಲಯ ಪರ್ವತದಲ್ಲಿ -40 ಡಿಗ್ರಿಯಲ್ಲಿ 124 ಜನ ಯೋಧರು ಇರ್ತಾರೆ. ಅವರು ಗಡಿ ಕಾಯ್ತಿರ್ತಾರೆ, ಅವರು ಅಲ್ಲೇ ವಾಸ್ತವ್ಯ. 3,000ಕ್ಕೂ ಹೆಚ್ಚು ಚೀನಿ ಸೈನಿಕರು ಭಾರತದ ಮೇಲೆ ಲಗ್ಗೆ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ಸಂದೇಶ ಬರುತ್ತೆ, 3,000 ಜನ ಸೈನಿಕರು ಬಂದಿದ್ದಾರೆ ಅಂತೇಳಿ. ಆ ಸಂದರ್ಭಕ್ಕೆ ಭಾರತ ಸರ್ಕಾರ ಒಂದು ಸಂದೇಶ ಕೊಡುತ್ತೆ, ನಮ್ಮ ಸೈನಿಕರು ಅಲ್ಲಿ ತಲುಪಲಿಕ್ಕೆ ಕನಿಷ್ಠ 30 ದಿವಸಗಳು ಬೇಕಾಗುತ್ತೆ, ನೀವು ಹೋರಾಟವನ್ನು ಪ್ರಾರಂಭ ಮಾಡಿ ಅಂತ. ಆ ಒಂದು 3,000 ಚೈನಾ ಸೈನಿಕರನ್ನು ಹಿಮ್ಮೆಟ್ಟಿಸೋ ನಿಟ್ಟಿನಲ್ಲಿ ಈ 124 ಜನ ಅವ್ರನ್ನ ಹಿಮ್ಮೆಟ್ಟಿಸ್ತಾ ಸಂಪೂರ್ಣವಾಗಿ ಹತ ಆಗ್ತಾರೆ. ಇದರಲ್ಲಿ ನಮ್ಮ ಅಹಿರ್ ರೆಜಿಮೆಂಟ್ನ ಕಳಶಯಾತ್ರೆಯನ್ನು ಅಭೂತಪೂರ್ವವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಮೊದಲಿಗೆ ಅವ್ರ ಧನ್ಯವಾದಗಳನ್ನು ಹೇಳ್ತಾ, ಇದ್ರ ಇತಿಹಾಸ ಅಂತ ಹೇಳಿದ್ರೆ ಚೈನಾ ಮತ್ತು ಇಂಡಿಯಾ ಏನು ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅಹಿರ್ ಸಮಾಜದ 124 ಯೋಧರು ಪ್ರಾಣ ತೆರ್ತಾರೆ. ಅವರಿಗೆ ಪ್ರತ್ಯೇಕವಾಗಿ ಅಹಿರ್ ರೆಜಿಮೆಂಟ್ ಮಾಡಬೇಕು ಅಂತೇಳಿ ಆಲ್ ಇಂಡಿಯಾ ಯಾದವ್ ಮಹಾಸಭಾದ 100 ವರ್ಷದ ಕಾರ್ಯಕ್ರಮ ಚಾಪ್ರಾ ಜಿಲ್ಲೆ ಬಿಹಾರಲ್ಲಿ ನಡೆದಂಥ ಸಂದರ್ಭದಲ್ಲಿ ಸರಿಸುಮಾರು 25,000 ಜನ ಸಮಾಜದವರು, ಅಂದರೆ ಅಖಿಲ ಭಾರತದಿಂದ ಬಂದಂಥ ಎಲ್ಲ ಸಮಾಜದವರು ಸೇರೋ ನಿರ್ಣಯ ಆಗುತ್ತೆ. ಆ ನಿರ್ಣಯದಲ್ಲಿ ಅಹಿರ್ ಸಮಾಜಕ್ಕೆ ರೆಜಿಮೆಂಟ್ ಮಾಡುವಂಥದ್ದು. ಎರಡನೇದು, ಈಗೇನು ಜಾತಿ ಗಣತಿ ಸಂದರ್ಭದಲ್ಲಿ ಜಾತಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳನ್ನು ನಮೂದು ಮಾಡಿ ಜಾತಿ ಗಣತಿ ಮಾಡಬೇಕು ಅನ್ನೋದು. ಮೂರನೇದು ಬಂದಿದೆ ಮಹಿಳಾ ಬಿಲ್ಲನ್ನು ಏನು ಕೇಂದ್ರ ಸರ್ಕಾರ ಒಪ್ಪಿದೆ, ಅದರಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಆದ್ಯತೆ ಕೊಡಬೇಕು ಅನ್ನೋದು. ನಾಲ್ಕನೇಲಿ ವಿಧಾನಸಭೆ, ವಿಧಾನ ಪರಿಷತ್ತು, ಸಂಸತ್ನಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಅನ್ನೋದು. ಓವರಾಲ್ ಮೀಸಲಾತಿಯನ್ನು ಏನು 50% ಏನಿದೆಯಲ್ಲ ಅದಕ್ಕೆ ಮೀರಿ ಹಿಂದುಳಿದ ವರ್ಗಗಳು ಕೊಡಬೇಕು, ಅದಕ್ಕೋಸ್ಕರವಾಗಿ ಜಾತಿ ಗಣತಿ ಆಗಬೇಕು ಅನ್ನೋ ನಿರ್ಣಯ ಆಯಿತು. ಆ ನಿಟ್ಟಿನಲ್ಲಿ ಕಳಶಯಾತ್ರೆ ಇವತ್ತು ಎಲ್ಲಿಂದ ಶುರುವಾಗಿ ಕಳಶಯಾತ್ರೆ ಬಿಹಾರ್ನ ಚಾಪ್ರಾದಿಂದ ಪ್ರಾರಂಭವಾಗಿ ರಾಮಲೀಲಾ ಮೈದಾನ ದಿಲ್ಲಿಗೆ ನವೆಂಬರ್ 18ಕ್ಕೆ ಅಂತ್ಯ ಆಗುತ್ತೆ. ಒಟ್ಟು ಎಷ್ಟು ದಿನಗಳ ಕಾಲ ಇರುತ್ತೆ? ಇದು ಸರಿಸುಮಾರು 220 ದಿವಸಗಳು ಇಡೀ ರಾಷ್ಟ್ರದಲ್ಲಿ ಸಂಚಾರ ಮಾಡುತ್ತೆ. ಎಲ್ಲ ರಾಜ್ಯಾಧ್ಯಕ್ಷರುಗಳು ಮತ್ತು ಅಖಿಲ ಭಾರತ ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತೆ. ಯಾವ್ಯಾವ ಜಿಲ್ಲೆಗೆ ಹೋಗ್ತದೆ ಅಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಹೋದಾಗ ತಾಲೂಕಾಧ್ಯಕ್ಷರಿಗೆ ನಾವು ಕಳಶವನ್ನು ರಾಷ್ಟ್ರಮಟ್ಟದ ನಾಯಕರು ನಾವು ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಕಾರ್ಯಕ್ರಮನ ಮುಗಿಸಿದ ಮೇಲೆ ನಮಗೆ ವಾಪಸ್ ಕೊಡ್ತಾರೆ. ಕೊಟ್ಟಾಗ ಮತ್ತೆ ನೆಕ್ಸ್ಟ್ ಜಿಲ್ಲೆಗೆ ಹೋದಾಗ ನೆಕ್ಸ್ಟ್ ಜಿಲ್ಲಾಧ್ಯಕ್ಷರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಎಲ್ಲ ಇಡೀ ಉದ್ದೇಶ ಜಾಗೃತಿ ಮೂಡಿಸುವಂಥದ್ದು ಒಂದು. ಎರಡನೇದು ಅಹಿರ್ ರೆಜಿಮೆಂಟ್ ಪ್ರಾರಂಭ ಮಾಡುವಂಥದ್ದು. ಮುಂದಿನ ತಿಂಗಳಲ್ಲಿ ನಡೆಯುವಂಥ ಜಾತಿ ಗಣತಿಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಿ ಆ ಸೇನೆಗಳು ಹೇಗೆ ಅಹಿರ್ ರೆಜಿಮೆಂಟ್ ಸೇನೆಯಲ್ಲಿ ಸಮಾಜದ ಬಂಧುಗಳು ಸಮಾಜದ ಸೈನಿಕರು ಕೆಲಸ ಮಾಡ್ತಾರಲ್ಲ, ಅದೇ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಿ ಒಂದೊಂದು ವ್ಯಕ್ತಿನೂ ಗುರುತು ಮಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಗುರುತು ಮಾಡಿ ಆವತ್ತು ಜಾತಿ ಗಣತಿಯಲ್ಲಿ ಅವ್ರನ್ನ ಸೇರಿಸುವಂಥದ್ದು, ನಮ್ಮ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ನಮೂದು ಮಾಡುವಂಥದ್ದು. ಇದೇನು ರಾಷ್ಟ್ರದ ಗಮನ ಸೆಳೆಯುವಂಥ ಉದ್ದೇಶನ ಸರ್? ಅಥವಾ ರಾಷ್ಟ್ರದ ಗಮನ ನವೆಂಬರ್ 18ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು 20 ಲಕ್ಷ ಟಾರ್ಗೆಟ್ ಸೇರಿ ಆವತ್ತು ರಾಷ್ಟ್ರಕ್ಕೆ ಮತ್ತು ಎಲ್ಲ ರಾಜ್ಯಗಳಿಗೆ ತಾಕೀತು ಮಾಡ್ತೇವೆ. ಥ್ಯಾಂಕ್ ಯು.
ಒಟ್ಟು 224 ದಿನಗಳ ಕಾಲ ನಡೆಯುವ ಈ ಕಳಶ ರಥಯಾತ್ರೆ ನವೆಂಬರ್ 18ರಂದು ದೆಹಲಿಯ ರಾಮಲೀಲಾ ಮೈದಾನ ತಲುಪಲಿದ್ದು, ಅಂದು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 20 ಲಕ್ಷ ಮಂದಿ ಸೇರುವ ನಿರೀಕ್ಷೆ ಇದ್ದು, ಇದೊಂದು ಐತಿಹಾಸಿಕ ಕಾರ್ಯಕ್ರಮದ ಮೂಲಕ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಸಭೆಯಲ್ಲಿ ಮಂಡನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಯತ್ನವನ್ನ ಮಾಡಲಾಗುತ್ತೆ ಅನ್ನೋದು ಕಾರ್ಯಕ್ರಮ ಆಯೋಜಕರ ನಿಲುವಾಗಿದೆ. ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಸಮುದಾಯದ ಮುಖಂಡರಾದ ಚಂಗಾವರ ಕರಿಯಪ್ಪ, ಷಣ್ಮುಖಪ್ಪ, ಡಿಎಂ ಸತೀಶ್, ಯುವಕರಾದ ಬೀಡಾಬಾಬು, ಕುಣಿಹಳ್ಳಿ ಮಂಜುನಾಥ್, ರಾಮಲಿಂಗರೆಡ್ಡಿ, ಬಡ್ಡಿಹಳ್ಳಿ ವೆಂಕಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.